ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ DK ಫ್ರಮ್ ಚಿತ್ರದುರ್ಗ. ಇವತ್ತು ಅಮ್ಮನಗುಡ್ಡದ ಕ್ಷೇತ್ರದಲ್ಲಿ ನಾನು ಬಂದಿದ್ದೇನೆ. ಇದು ಭದ್ರಾವತಿ ಮತ್ತು ಚನ್ನಗಿರಿಯ ರಸ್ತೆಯ ಮಾರ್ಗದಲ್ಲಿ ನಿಮಗೆ ಸಿಗುತ್ತದೆ. ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ಜ್ವಾಳದಾಳ ಗ್ರಾಮದ ಹತ್ತಿರ ಬರುತ್ತದೆ. ಸುಮಾರು ಜ್ವಾಳದಾಳಿನಿಂದ 8 ಕಿಲೋಮೀಟರ್ ದೂರದಲ್ಲಿ ನಿಮ್ಮ ಕ್ಷೇತ್ರ ಸಿಗುತ್ತದೆ. ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ. ಅಮ್ಮ, ಏನಾವಿದ್ದು ಗಂಟಿದು? ಒಡ್ಲಕ್ಕಿ ಸಾಮಾನು ಬಂದ್ರಲ್ಲ, ಒಡ್ಲಕ್ಕಿ ಕೊಡ್ತಾರಾ? ಓಕೆ. ಇಲ್ಲಿ ಯಾವ್ಯಾವ ವಾರ ಜಾತ್ರೆ ಇರುತ್ತೆ ಆಮೇಲೆ? ಶುಕ್ರವಾರ, ಮಂಗಳವಾರ, ಪ್ರತಿ ಮಂಗಳವಾರ ಇರುತ್ತಾ? ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಬರೋ ಜನ ಎಲ್ಲ ಈ ಥರ ಬಂದು ಈಗ ನೋಡಿ ಕೋಳಿ ಕುರಿ ಎಲ್ಲ ತೊಗೊಂಡು ಈ ಥರ ಪಾತ್ರೆಗಳೆಲ್ಲ ತೊಗೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೋಗ್ತಾರೆ. ಇಲ್ಲೆಲ್ಲ ಕಾಣ್ಬೋದು ನೀವು. ಇಲ್ಲಿ ಪ್ರತಿಯೊಂದು ಬಾಡಿಗೆ ಸಿಗುತ್ತೆ. ಇಲ್ಲಿ ಗ್ಯಾಸು, ಪಾತ್ರೆಗಳು ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಎಲ್ಲ ತೊಗೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೋಗ್ತಾರೆ. ಇಲ್ಲೆಲ್ಲ ನೋಡಿ ಶಾಮಿನ ಅಂಗಡಿ ತುಂಬ ಇದ್ದಾವೆ ಇಲ್ಲೆಲ್ಲ. ಸರ್, ನಿಮ್ಮ ಹೆಸರು? ಯಾವ ಊರಿದು? ಅಮ್ಮನಗುಡ್ಡ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ ಅಲ್ವಾ? ಓಕೆ. ಇಲ್ಲೇನು ವ್ಯಾಪಾರ ಮಾಡ್ತಿದ್ರಿ ನೀವು? ಒಲೆ ಎಲ್ಲ ಬಾಡಿಗೆ ಕೊಡ್ತೀರಾ ಅಲ್ಲಿ ಬಂದವ್ರಿಗೆಲ್ಲ? ಇಲ್ಲಿ ಯಾವ್ಯಾವ ದಿನ ನಿಮಗೆ ಜಾಸ್ತಿ ಜನ ಬರ್ತಾರೆ? ಮಂಗಳವಾರ, ಶುಕ್ರವಾರ, ಭಾನುವಾರ ಜನ ಬರ್ತಾರೆ. ಇಲ್ಲಿ ಒಂದು ಅರ್ಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ. ಒಳ್ಳೇದಾದರೆ ಈ ಥರ ನಿಮಗೆ ಕುರಿ ಕಡಿತೀವಿ, ಕೋಳಿ ಕಡಿತೀವಿ, ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ, ಎಡೆ ಕೊಡ್ತೀವಿ ಅಂತ ಮಾಡ್ಕೊಂಡಿರ್ತಾರೆ. ಆ ಥರ ಜನ ಬರ್ತಾ ಇರ್ತಾರೆ. ಆಯ್ತು, ಒಳ್ಳೆಯದು. ನಮ್ಮದು ಚಾನಲ್ DK TV 16 ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ಲು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬರುತ್ತೆ. ಓಕೆ.
ಓಕೆ, ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ DKS ಫ್ರಮ್ ಚಿತ್ರದುರ್ಗ. ಇವತ್ತು ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಅಮ್ಮನಗುಡ್ಡಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಪ್ರವಾಸದ ಇಲಾಖೆ ಇದ್ದಾರೆ. ಕೇಳೋಣ ಅಮ್ಮನ ಬಗ್ಗೆ ಏನು ಹೇಳ್ತಾರೆ, ಇಲ್ಲಿಂದ ಪವಾಡಗಳೇನು ಅಂತ ಕೇಳೋಣ. ಸರ್ ಹೇಳಿ ಸರ್, ನಿಮ್ಮ ಹೆಸರು? ಮಧುಚಂದ್ರ ಸರ್. ಎಷ್ಟು ಡ್ಯೂಟಿ ಮಾಡ್ತಾ ಇದ್ದೀರಿ? ಎಷ್ಟು ದಿನ ಡ್ಯೂಟಿ ಮಾಡ್ತಾ ಇದ್ದೀರಿ? ಡ್ಯೂಟಿ ಮಾಡ್ತಾ ಇದ್ದೀರಿ. ಓಕೆ, ಏನು ವಿಶೇಷತೆ ಈ ದೇವಸ್ಥಾನ? ಅಲ್ಲಿ ಬಾ ಭಾಳ ದೂರದಿಂದ ತೆಗಿತೀವಿ. ಒಳ್ಳೆಯದಾಗುತ್ತೆ ಇಲ್ಲೆಲ್ಲ ಬಂದು ಅಕ್ಕೆ ಬಗ್ಗೆ ಮಕ್ಕಳು ಫಲ ಓಕೆ ವೀಕ್ಷಕರೇ, ಇವತ್ತು ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಇಲ್ಲಿ ತುಂಬ ಪವಾಡಗಳಿದ್ದಾವೆ. ಯಾರಾದರೂ ಭಕ್ತರು, ನಿಮ್ಗೆ ಯಾರೋ ಮಕ್ಕಳಾಗಿಲ್ಲ, ನಿಮ್ಮ ಮನೆ ಸಾಲ ಮಾಡಿದ್ರೆ, ತುಂಬ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ, ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಇಲ್ಲಿ ಬಿಟ್ಟು ಇಲ್ಲಿಂದ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮಧುಚಂದ್ರ ಅಂತ. ಮಧುಚಂದ್ರ ಅಂತ. ನಾವು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ. ನಮ್ದು ಡೆಸಿಗ್ನೇಷನ್ ಪ್ರವಾಸಿ ಮಿತ್ರ ಅಂತ. ಇಲ್ಲಿ ವರ್ಕ್ ಮಾಡಕತ್ತಿ 2 ಮಂತ್ಸ್ ಆಯ್ತು, 2 ತಿಂಗಳು. ನಾನು ಮುಂಚೆ ಸುಳೆಕೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. 2016 ನಾನು ಸುಳೆಕೆರೆ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿಂದ ಈ ಕಡೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಸರ್ ಕೆಲಸ ಮಾಡ್ತಾ ಇದ್ವಿ. ಇದು ಕೂಡ ಪ್ರವಾಸಿ ತಾಣ, ನಮ್ಮ ಇಲಾಖೆ ಪ್ರವಾಸಿ ತಾಣ ಅಂತ. ಇಲ್ಲಿ ಭಕ್ತರಿಗೆ ನಾವು ಎಲ್ಲಾದರೂ ಸೇಫ್ಟಿ ಪರ್ಪೋಸ್ ಆಗಿ ನಮ್ಮನ್ನ ರಕ್ಷಣೆಗೋಸ್ಕರ, ಪ್ರವಾಸಿಗರ ರಕ್ಷಣೆ ಮತ್ತು ಸುರಕ್ಷತೆಗೋಸ್ಕರ ನಮ್ಮನ್ನ ನೇಮಕ ಮಾಡಿ ಸರ್ಕಾರ ನೇಮಕ ಮಾಡಿದೆ. ನಾವೀಗ ಬರೋ ಪ್ರವಾಸಿಗೆ ಯಾವುದೇ ರೀತಿಯ ಅನಾನುಕೂಲಗಳು ಆಗಲ್ಲ. ಯಾವ ಟೈಮಲ್ಲಿ ಬೇಕಾದ್ರೆ ಬರ್ಬೋದಾ ಸರ್? ಏನು ಸರ್, ನಾನು ಬೆಳಿಗ್ಗೆ ಮಾರ್ನಿಂಗ್ ಟೈಮ್. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? 10ರಿಂದ. ಅಲ್ಲ, ಇವರು ಜನ ಬರೋದು ಬರ್ತದೆ, ಜನ 9 ಯಾವ ಬೇಕಾದ್ರೆ ಬರ್ಬೋದಾ? ಬೆಳಿಗ್ಗೆ ಸರ್ ಮಾರ್ನಿಂಗ್ ಟೈಮ್ ಬರ್ತಾರೆ. ಪೂಜೆ ಸ್ಟಾರ್ಟ್ ಆಗೋದು ಪೂಜೆ ಒಂದು ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ ರಾತ್ರಿ ಸಂಜೆ 7 ಗಂಟೆಗೆ ಕ್ಲೋಸ್ ಮಾಡ್ತಾರೆ. 7 ಗಂಟೆವರೆಗೆ ಕ್ಲೋಸ್ ಇರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಮತ್ತೆ ಇಲ್ಲಿ ಭಕ್ತರು ಅಷ್ಟಕ್ಕಲ್ಲೇ ಇರ್ತಾರೆ, ಅಷ್ಟಕ್ಕೆ ಹೋಗ್ತಾರೆ. ಮತ್ತೆ ಬೆಳಿಗ್ಗೆ ಮತ್ತೆ ಯಥಾಸ್ಥಿತಿ ಪೂಜೆ ನಡೀತದೆ, ಅಭಿಷೇಕ ನಡೀತವೆ. ನಮಗೆ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಮಾಡ್ತಾರೆ. ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ. ಹಾಗಾಗಿ ಭಕ್ತರು ಭಾಳ ಜನ ಬರ್ತಾರೆ. ತುಂಬ ಸುತ್ತಮುತ್ತ ಡಿಸ್ಟ್ರಿಕ್ಟ್ಗಳೆಲ್ಲ ಸುಮಾರು ಜನ ಬರ್ತಾರೆ, ಭಕ್ತರು ಬರ್ತಾರೆ, ಅರ್ಕೆ ಮಾಡ್ಕೊಂತಾರೆ. ಪ್ರತಿ ಇದು ವಿಶೇಷವಾಗಿರ್ತದೆ ಸರ್. ಹಾಗಾಗಿ ತುಂಬ ಪವರ್ಫುಲ್ ದೇವಸ್ಥಾನ. ಓಕೆ ಸರ್, ಥ್ಯಾಂಕ್ ಯು ದೇವಸ್ಥಾನ ಬಗ್ಗೆ ಮಾಹಿತಿ ಕೊಟ್ಟದ್ದಕ್ಕೆ. ನೋಡಿ ಸ್ನೇಹಿತರೆ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.